ಎಲ್ಲರಿಗೂ ನಮಸ್ಕಾರ. ಸವಿ ಕನ್ನಡ 3ನೇ ತರಗತಿ ಭಾಗ 2. ಪದ್ಯದ ಹೆಸರು ಅನಾರೋಗ್ಯದ ಸಿಂಹ. ಪಾಠದ ಸಂಖ್ಯೆ 12. ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿ ಕತೆ. ಅನ್ನವು ಸೇರದು ನೀರು ಸೇರದು ರಾಜನಿಗಾಯಿತು ಬಹಳ ವ್ಯತೆ. ರಾಜನಿಗಾಯಿತು ಬಹಳ ವ್ಯತೆ. ಅಡವಿಯಲ್ಲಿರುವ ವೈದ್ಯರನ್ನೆಲ್ಲ ಸರದಿಯಂತೆ ಅವಕರಿಸಿದನು. ಡಾಕ್ಟರ್ ಝೀಬ್ರಾ ರಾಜನ ಪರೀಕ್ಷಿಸಿ ಬಾಯನ್ನು ತೆಗೆಯಲು ಹೇಳಿದನು. ವೈದ್ಯರ ಆಜ್ಞೆಯ ಮೀರದ ಸಿಂಹವು ಬಾಯನ್ನು ತೆರೆದು ತೋರಿಸಿತು. ದುರ್ವಾಸನೆಯ ಉಸಿರಿದೆ ಎಂದು ಡಾಕ್ಟರ್ ಝೀಬ್ರಾ ಹೇಳಿದನು. ಹೀಗೆ ಹೇಳಲು ಎಂಥ ಧೈರ್ಯ ಎನ್ನುತ್ತ ಸಿಂಹವು ಗರ್ಜಿಸಿತು. ಸತ್ಯವ ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು. ಮುಂದಿನ ಸರದಿ ಡಾಕ್ಟರ್ ಹೈನಾ ಸಿಂಹದ ಬಾಗಿಲು ತಟ್ಟಿದಳು. ನಾಡಿಯ ಹಿಡಿದು ನೋಡಿದ ನಂತರ ಬಾಯನ್ನು ತೆರೆಯಲು ಹೇಳಿದಳು. ಎಂಥ ಸುವಾಸನೆ ನಿಮ್ಮ ಉಸಿರಲಿ ಎನ್ನುತ್ತ ಮುಖವನ್ನು ನೋಡಿದಳು. ಸಿಂಹಕ್ಕೆ ಕೋಪವು ನೆತ್ತಿಗೆ ಏರಿ ಮುಖಸ್ತುತಿ ಮಾಡುವೆ ಎಂದಿತು. ಇರುವ ಸತ್ಯವು ಹೇಳಲು ಹೆದರಿದ ಹೈನಾಳನು ಹೊರ ಹಾಕಿಸಿತು. ನಂತರ ಸರದಿ ಜಾಣ ವೈದ್ಯನರಿ ಬಾಗಿಲು ತಟ್ಟಿ ಒಳಬಂದಿತು. ಸಾರ್ವಭೌಮರ ಉಪಚರಿಸುತ್ತಾ ಬಾಯನ್ನು ತೆರೆಯಲು ವಿನಂತಿಸಿತು. ಉಸಿರನ್ನು ಕುರಿತು ಏನು ಹೇಳುವಿರಿ ಎನ್ನುತ್ತ ಬಾಯನ್ನು ತೆರೆಯಿತು. ಚಾಣಾಕ್ಷನರಿಯು ತಕ್ಷಣ ಹೇಳಿತು, ಶೀತದಿ ಮೂಗು ಕಟ್ಟಿದೆ ಒಡೆಯ. ವಾಸನೆಯೇನು ತಿಳಿಯದು ನನಗೆ ಎನ್ನುತ್ತ ಕೇಳಿತು ಕ್ಷಮೆಯನು. ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ನರಿಯೂ. ಉಪಾಯ ಬಲ್ಲವನಿಗಪಾಯವಿಲ್ಲ ಎನ್ನುವುದೇ ನೀತಿಯು.